ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ಸ್ವರಚಿತ ಕವನದ ವಾಚನ. ಕವನದ ಶೀರ್ಷಿಕೆ ಕತ್ತಲೆಯ ಪ್ರೇಯಸಿ. ತಮ್ಮೆಲ್ಲರಿಗೂ ಕುತೂಹಲ ಉಂಟಾಗಬಹುದು, ಯಾಕೆ ಕತ್ತಲೆಯ ಪ್ರೇಯಸಿ ಅಂತ ಈ ಶೀರ್ಷಿಕೆಯನ್ನ ಇಟ್ಕೊಂಡು ಕವಿತೆಯನ್ನ ರಚನೆ ಮಾಡಿದ್ದೀನಿ ಅಂತ ಹೇಳಿ. ಯಾರು ಆ ಕತ್ತಲೆಯ ಪ್ರೇಯಸಿ ಅಂತ ನಿಮ್ಗೆ ಕುತೂಹಲ ಉಂಟಾಗಬಹುದು. ಹಾಗಾಗಿ ಆರಂಭದಲ್ಲೇನೆ ಸಣ್ಣ ಪರಿಚಯವನ್ನ ಮಾಡ್ಕೊಟ್ ಬಿಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರಬಹುದು ಬ್ರಹ್ಮಕಮಲ ಹೂವಿನ ಬಗ್ಗೆ. ಈ ಕವನ ಕೇಳಿದ ಮೇಲೆ ತಮ್ಮೆಲ್ಲರಿಗೂ ಯಾಕೆ ನಾನು ಹೀಗೆ ಕರೆದೆ ಅಂತ ಅರ್ಥ ಆಗಬಹುದು ಅಂತ ಅನ್ಸುತ್ತೆ. ಸೊ ಮತ್ತೊಮ್ಮೆ ನನ್ನ ಕವನದ ಶೀರ್ಷಿಕೆ ಕತ್ತಲೆಯ ಪ್ರೇಯಸಿ. ರೆಪ್ಪೆ ಮುಚ್ಚಿದ ಜಗತ್ತಿನ ನಡುವೆ ನೀ ಕಣ್ಣು ಬಿಡುವೆ ಏಕಾಂತದಲ್ಲಿ. ರೆಪ್ಪೆ ಮುಚ್ಚಿದ ಜಗತ್ತಿನ ನಡುವೆ ನೀ ಕಣ್ಣು ಬಿಡುವೆ ಏಕಾಂತದಲ್ಲಿ. ಹಗಲಿನ ಗದ್ದಲ ನಿನಗೇಕೆ ಬೇಕು? ನಿನ್ನ ಆರಾಧನೆ ಕೇವಲ ಈ ಮೌನದಲ್ಲಿ. ನಿನ್ನೀ ಆರಾಧನೆ ಕೇವಲ ಈ ಮೌನದಲ್ಲಿ. ಶ್ವೇತ ವಸ್ತ್ರವ ಧರಿಸಿದ ಯೋಗಿನಿಯಂತೆ ಎಲೆಗಳ ಮರೆಯಲ್ಲಿ ನಗುತ್ತಿರುವೆ ನಿಗೂಢ ಕಾವ್ಯದಂತೆ. ಯಾರ ಮೆಚ್ಚುಗೆಯೂ ನಿನಗೆ ಬೇಡವಾಗಿದೆ, ನಿನ್ನ ಸುಗಂಧವೇ ನಿನಗೆ ದಾರಿಯಾಗಿದೆ. ಕ್ಷಣಿಕ ನಿನ್ನೀ ಜೀವನದ ಯಾನ, ಆದರೂ ಪ್ರಕೃತಿಗೆ ನೀನೇ ಪ್ರಾಣ. ಮುಂಜಾವಿನ ಇಬ್ಬನಿ ಬೀಳುವ ಮುನ್ನ ಮರೆಯಾಗುವೆ ಏಕೆ ಓ ರಾತ್ರಿಯ ಅರಸಿಯೇ. ಧನ್ಯವಾದಗಳು.